ಒನ್ ಇನ್ ಕ್ರೈಸ್ಟ್ ಯುವ ಬಳಗದವರ ಪರವಾಗಿ ಮತ್ತೊಂದು ಸಂಚಿಕೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು, ಯೋಸೇಫನ ತಂದೆಯಾದ ಯಾಕೋಬನು ತನ್ನ ಎಲ್ಲ ಮಕ್ಕಳಿಗಿಂತ ಯೋಸೇಫನನ್ನೇ ಅತಿ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಕೊಟ್ಟನು. ಅದರಿಂದಾಗಿ ಯೋಸೇಫನು ತನ್ನ ಅಣ್ಣಂದಿರ ಹೊಟ್ಟೆಕಿಚ್ಚಿಗೂ ದ್ವೇಷಕ್ಕೂ ಗುರಿಯಾದನು. ಯುವಕರಾದ ನಾವು ದೇವರಿಗೆ ಅಮೂಲ್ಯರೂ ಪ್ರಿಯರೂ ಆಗಿರುವುದರಿಂದ ದೇವರು ನಮ್ಮನ್ನು ಅನೇಕ ತಲಾಂತುಗಳಿಂದ ತುಂಬಿಸಿದ್ದಾನೆ. ಇದರಿಂದಾಗಿ ಅನೇಕ ಸಾರಿ ನಾವು ಇತರರ ಹೊಟ್ಟೆಕಿಚ್ಚಿಗೂ ದ್ವೇಷಕ್ಕೂ ಗುರಿಯಾಗುತ್ತೇವೆ. ಆದರೆ ಪ್ರೀತಿ ಇರುವಲ್ಲಿ ಹೊಟ್ಟೆಕಿಚ್ಚು ಇರುವುದಿಲ್ಲ. ಆದುದರಿಂದ ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋಣ. ಆಗ ನಾವು ನಮ್ಮ ವೈರಿಗಳನ್ನು ಪ್ರೀತಿಸಬಹುದು ಮತ್ತು ಯೋಸೇಫನಂತೆ ಅವರ ಏಳಿಗೆಗೂ ಸಂರಕ್ಷಣೆಗೂ ಕಾರಣರಾಗುತ್ತೇವೆ. ಈಗ ಕೇಳೋಣ ಹಾಡು ಮಕ್ಕಳ ಮಿತ್ರ. ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಯೇಸುವು 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 ಮಕ್ಕಳ ಮಿತ್ರನು. ಮಕ್ಕಳೇ ಬನ್ನಿ ಬೇಗನೆ ಬನ್ನಿ ಎಂದು ಕರೆದನು ಯೇಸು 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 ನಮ್ಮನ್ನು ಕರೆದನು. ಬೆಳಕಿಗೆ ಬನ್ನಿ, ಜೀವದ ವಾಕ್ಯದ ಬೆಳಕಿಗೆ ಬನ್ನಿ ಎಂದು ಕರೆದನು. ಪ್ರೀತಿಯಿಂದ 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 ಯೇಸು ಪ್ರೀತಿಯಿಂದ 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 ನಮ್ಮನ್ನು ಕರೆದನು. ಮಕ್ಕಳ ಮಿತ್ರ ಮಕ್ಕಳ ಮಿತ್ರ ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಮಕ್ಕಳ ಮಿತ್ರನು ಯೇಸುವು 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 ಮಕ್ಕಳ ಮಿತ್ರನು. ದೇವರ ವಾಕ್ಯದ ಭಾಗವನ್ನು ಓದ್ತೇನೆ. ಅದು ಆದಿಕಾಂಡ 37ನೇ ಸಂಧಿ 4ನೇ ವಚನ. ಅವನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ
ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು ಎಂದು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಈ ಹೊತ್ತು ನಿಮ್ಮ ಗಮನಕ್ಕೆ ತರುವಂಥ ದೇವರ ವಾಕ್ಯದ ಭಾಗ, ದ್ವೇಷ ಹೃದಯದಲ್ಲಿ ಸೇರಿಕೊಂಡಾಗ ಏನಾಗ್ತದೆ? ದ್ವೇಷ ಹೃದಯದಲ್ಲಿ ಸೇರಿಕೊಂಡಾಗ ಏನಾಗ್ತದೆ? ಕಳೆದ ಸಾರಿ ನಾವು ನೋಡಿದ್ದು, ನೀನು ಬಹಳ ವಿಶೇಷವಾದ ವ್ಯಕ್ತಿ ಎನ್ನುವುದನ್ನು ಗಮನಿಸಿದ್ವಿ. ಈ ಹೊತ್ತು ದ್ವೇಷವನ್ನು ಹೃದಯದಲ್ಲಿ ತುಂಬಿಸಿಕೊಂಡಾಗ ಏನಾಗ್ತದೆ? ಒಂದನೇದಾಗಿ ಮನಸ್ಸಾಕ್ಷಿ ಚುಚ್ಚುವುದಕ್ಕೆ ಪ್ರಾರಂಭವಾಗ್ತದೆ. ಒಳಗಡೆ ಮನಸ್ಸು ಎನ್ನುವಂಥದ್ದಿದೆ, ಅದರಲ್ಲಿ ಪವಿತ್ರಾತ್ಮನು ವಾಸ ಮಾಡುವಂಥದ್ದು. ಆ ಸ್ಥಳವನ್ನು ನೀನು ತೆಗೆದುಹಾಕಿ ಹೃದಯದಲ್ಲಿ ದ್ವೇಷವನ್ನು ತುಂಬಿಸಿಕೊಂಡ್ರೆ ಮುಳ್ಳಿನ ಹಾಗೆ ನಿನ್ನನ್ನು ಚುಚ್ಚುವುದಕ್ಕೆ ಪ್ರಾರಂಭಿಸ್ತದೆ. ಮುಳ್ಳನ್ನು ಯಾರು ಕೈಯಲ್ಲಿ ಹಿಡಿಯಲ್ಲ, ದೇಹಕ್ಕೆ ಅಂಟಿಸಿಕೊಳ್ಳುವುದಿಲ್ಲ, ಅದು ಗಾಯ ಮಾಡ್ತದೆ. ಹಾಗೆಯೇ ಕೋಪ, ಹೊಟ್ಟೆ ಕಿಚ್ಚನ್ನು ಅಣ್ಣಂದರು ತೋರಿಸಿದರು ಯೋಸೇಫನ ಕಡೆಗೆ, ಆದರೆ ಅದು ಗಾಯ ಮಾಡ್ತದೆ ಎನ್ನುವುದನ್ನು ಮರಿಬಾರ್ದು. ಎರಡನೇದಾಗಿ, ನಮ್ಮ ರಿಯಲ್ ಸಂತೋಷವನ್ನು ಅದು ಕಳ್ಳತನ ಮಾಡ್ತದೆ. ದೇವರು ನಮ್ಮನ್ನು ಸಂತೋಷದಲ್ಲಿ ಇರಲು ನಮ್ಮನ್ನು ಲೋಕದಲ್ಲಿಟ್ಟದ್ದು, ಆದರೆ ನಮ್ಮ ನೆರೆಯವರನ್ನು, ತಂದೆ ತಾಯಿಗಳನ್ನು, ಸ್ನೇಹಿತರನ್ನು, ಅಣ್ಣ ತಮ್ಮಂದರನ್ನು ಹೃದಯದಲ್ಲಿ ದ್ವೇಷ ಇಟ್ಟುಕೊಂಡು ಜೀವಿಸುತ್ತಾ ಬಂದರೆ ದೈವಿಕ ಸಂತೋಷ ನಾವು ಕಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ದ್ವೇಷ ಒಳಗೆ ಇರದಂತೆ ಹೊರಗೆ ಹಾಕಿ ಪ್ರೀತಿಯನ್ನು ಹೃದಯದಲ್ಲಿ ಇಟ್ಕೊಳ್ಳಿ. ಮೂರನೇದಾಗಿ ನಾವು ಗಮನಿಸಬೇಕಾದದ್ದೇನೆಂದರೆ, ದೇವರ ಒಳಿತು ಕೆಲವು ಸಾರಿ ಕೆಟ್ಟದ್ದಾಗಿ ಕಾಣಿಸ್ತದೆ. ದೇವರು ಎಷ್ಟೇ ಒಳ್ಳೆಯದು ಮಾಡಿದರೂ ಅದು ಗಮನಕ್ಕೆ ಬರಲ್ಲ. ಯಾಕಂದರೆ ಒಳಗಡೆ ದ್ವೇಷ, ಅಸೂಯೆ, ಕೋಪ, ಕ್ರೋಧ, ಮತ್ಸರ ಇವುಗಳನ್ನು ತುಂಬಿಸಿಕೊಂಡದರಿಂದ ಯೋಸೇಫನ ಅಣ್ಣಂದರು ಅವರ ಕಿವಿಗೆ ಬಿತ್ತು, ಐಗುಪ್ತ ದೇಶದಲ್ಲಿ ಆಹಾರ ದೊರಕ್ತಾ ಇದೆ. ಯಾಕೋಬನು ಹೇಳ್ತಾನೆ, ಮಕ್ಕಳಿಗೆ ಹೋಗ್ರಿ ಐಗುಪ್ತಕ್ಕೆ, ಆಹಾರವನ್ನು ತನ್ರಿ. ಸರಿ, ಹೋದರು, ಆಹಾರವನ್ನು ತಂದರು. ಅಲ್ಲಿ ಹೋದ ಕೂಡಲೇ ಯೋಸೇಫನಿಗೆ ಮಾತ್ರ ಅಣ್ಣಂದಿರ ಪರಿಚಯ ಆಯಿತು. ಆದರೆ ಅಣ್ಣಂದರಿಗೆ ಅವನ ಪರಿಚಯ ಆಗಲಿಲ್ಲ. ಆಹಾರ ಕೊಟ್ಟು ಕಳಿಸ್ತಾನೆ. ಅವರು ಬಹುದೂರ ಬಂದ ಮೇಲೆ ಆಹಾರವನ್ನು ಪರೀಕ್ಷಿಸಿದಾಗ ಒಳಗಡೆ ಅವರ ಹಣದ ಬುತ್ತಿ ಇತ್ತು ಅಲ್ಲಿ. ಅದನ್ನು ನೋಡಿಕೊಂಡು ಅವ್ರು ಹೇಳಿದಂಥ ಮಾತು, ದೇವರು ನಮಗೆ ಮಾಡಿದ್ದೇನು? ಒಂದೇ ಸಾರಿ ದೇವರ ಕಡೆಗೆ ಕೋಪದ ಭಾವನೆ ನಾವು ಬೆಳೆಸ್ತೇವೆ. ಯಾಕೆ? ಬಹು ವರುಷಗಳಿಂದ ದ್ವೇಷ, ಅಸೂಯೆಯನ್ನು ಅಣ್ಣಂದರು ಹೃದಯದಲ್ಲಿ ಇಟ್ಕೊಂಡಿದ್ರು. ಆದರೆ ಅವರಿಗೆ ಯೋಸೇಫನ ಒಳಿತು ಅವರಿಗೆ ಒಳ್ಳೆಯದಾಗಿ ಕಾಣಲಿಲ್ಲ, ಕೆಟ್ಟದಾಗಿ ಕಾಣಿಸ್ತು. ಆಗ ಫಸ್ಟಿಗೆ ದೇವರನ್ನು ದೂಷಿಸುವುದಕ್ಕೆ ಬಾಯಿಯನ್ನು ತೆರೆಯುವುದು, ಚರ್ಚೆಗೆ ಅದನ್ನು ಒಳಪಡಿಸ್ತಾರೆ. ಆದುದರಿಂದ ಹೃದಯ ಕಗ್ಗತ್ತಲಾಗಿ ಹೋಗುವುದಕ್ಕಿಂತ ಮುಂಚೆ, ಕತ್ತಲು ಕಣ್ಣನ್ನು ಕವಿಯುವುದಕ್ಕಿಂತ ಮುಂಚೆ, ಒಳ್ಳೆಯದು ಕೆಟ್ಟದ್ದು ಅರಿವು ಅದು ತಪ್ಪಿ ಹೋಗೋದಕ್ಕಿಂತ ಮುಂಚೆ ಪ್ರೀತಿಯನ್ನು ಬೆಳೆಸಿದರೆ ಈ ಪ್ರೀತಿ ಜ್ಞಾನದ ಬೆಳಕನ್ನು ನೀಡ್ತದೆ. ಹಾಗಾದರೆ ಹೃದಯದಲ್ಲಿ ದ್ವೇಷ, ಅಸೂಯೆಗಳನ್ನು ತುಂಬಿಕೊಂಡ್ರೆ ಏನಾಗ್ತದೆ? ಕೋಪ ಇದ್ದರೆ ಹೆದರಿಕೆ ತನ್ನಷ್ಟಕ್ಕೆ ಬರ್ತದೆ. ನಾವು ಭಯಪಡ್ತೇವೆ, ಪರಿಸ್ಥಿತಿಗೆ ಭಯಪಡ್ತೇವೆ. ಯಾಕೆ ಭಯಪಡ್ತೇವೆ? ಭಯಪಡುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ಭಯಪಡುವುದಕ್ಕೆ ಕಾರಣ ಏನು? ಪಾಪ ಎನ್ನುವುದು ಆಳವಾಗಿ ಹೃದಯದಲ್ಲಿ ತುಂಬಿಕೊಂಡಿರುವುದರಿಂದ. ದೇವರ ಭಯ ಪಾಪ ದ್ವೇಷ ಮಾಡ್ತದೆ ಅಂತ ಬೈಬಲ್ ಹೇಳ್ತದೆ. ಅದೇ ರೀತಿ ಪ್ರೀತಿ ಇರುವಲ್ಲಿ ಭಯ ಅವಕಾಶನೇ ಇಲ್ಲ, ಭಯನೇ ಇರುವುದಿಲ್ಲ. ಹಾಗಾದರೆ 1 ಯೋಹಾನ 4ನೇ ಸಂಧಿ 18ನೇ ವಚನದಲ್ಲಿ
ನಿಜ ಪ್ರೀತಿ ಭಯವನ್ನು ಓಡಿಸ್ತದೆ. ಭಯ ಯಾಕೆ ಇದೆ? ಬಹಳ ವರ್ಷದಿಂದ ಕೂಡಿಟ್ಟಿರುವ ದ್ವೇಷ, ಅಸೂಯೆ, ಕ್ರೋಧ, ಮೋಹ, ಮದಮತ್ಸರ ಇವುಗಳ ಒಂದು ಶೇಖರಣೆ ನಾವು ಯಾರನ್ನು ನೋಡಿದರೂ ಕೂಡ ಸಂದೇಹದಿಂದ ನೋಡುವಂತೆ ಮಾಡ್ತದೆ. ಆದುದರಿಂದ ನಮ್ಮ ಗಮನ ದೇವರ ಮೇಲೆ ಇರಲಿ. ಇನ್ನೊಂದು ವಿಚಾರ, ಪ್ರೀತಿಯನ್ನು ತುಂಬಿಕೊಂಡ್ರೆ ಅದು ಕ್ರಿಸ್ತನ ಬೆಳಕಿಗೆ ನಡೆಸ್ತದೆ. ದ್ವೇಷ ತುಂಬಿಕೊಂಡ್ರೆ ಬರಡುತನಕ್ಕೆ ನಡೆಸ್ತದೆ, ಕ್ಷಾಮಕ್ಕೆ ನಡೆಸ್ತದೆ. ಆತ್ಮೀಕ ಕ್ಷಾಮ ಅದು ಬರುತ್ತೆ. ಇವತ್ತಲ್ಲ ನಾಳೆ, ಈಗಲೇ ದ್ವೇಷವನ್ನು ತೆಗೆದು ಹಾಕಿರಿ. ಆಹಾರ ಕೊಂಡುಕೊಂಡು ಬನ್ನಿರಿ, ಇದು ತಂದೆಯ ಆರ್ಡ್ರು. ಹೋದ್ರು ಇವರು ಆಹಾರವನ್ನು ತರುವುದಕ್ಕಾಗಿ ಹೋದರು, ಬಂದರು. ಆದರೆ ಅಲ್ಲಿ ಹೇಳಲ್ಪಟ್ಟ ಮಾತೇನೆಂದರೆ, ದೇವರು ಯೋಸೇಫನು ಕೈ ಹಾಕಿದ್ದನ್ನೆಲ್ಲ ಆಶೀರ್ವದಿಸಿದ. ಆದರೆ ಅಣ್ಣಂದರು ಖಾಲಿಯಾದ ಹೃದಯದಿಂದ, ಆಹಾರ ಇಲ್ಲ ಎನ್ನುವಂಥ ದೃಷ್ಟಿಯಿಂದ ಅವರು ಐಗುಪ್ತಕ್ಕೆ ಹೋದರು. ಇಲ್ಲಿ ಗಮನಿಸಬೇಕಾದದ್ದು, ನಾವು ಯಾರನ್ನು ದ್ವೇಷಿಸ್ತೇವೋ ಆ ವ್ಯಕ್ತಿಯೇ ನಮಗೆ ಆಹಾರ ಕೊಡುವಂತೆ ಮಾಡ್ತಾನೆ. ಆದುದರಿಂದ ಯಾರನ್ನು ದ್ವೇಷಿಸುವುದು ಬೇಡ, ಯಾರನ್ನು ಕೋಪದ ದೃಷ್ಟಿಯಿಂದ ನೋಡೋದು ಬೇಡ. ಬದಲು ಪ್ರೀತಿಯನ್ನು ಹೆಚ್ಚಿಸಿಕೊಂಡು ದೇವರ ಸಮೀಪಕ್ಕೆ ಬರುವುದು ಒಳ್ಳೆಯದು. ಕೋಪ ಇದ್ದರೆ ಎಲ್ಲರೂ ನನ್ನನ್ನು ದ್ವೇಷ ಮಾಡ್ತಾರೆ ಅಂತ ಅಂದ್ಕೊಳ್ತೇವೆ. ದ ರೀಸನ್ ಏನು? ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ, ಆದಮ್ ಅವರ ಮಕ್ಕಳು. ಆ ಮಕ್ಕಳು ಹೇಬೆಲನನ್ನು ಕೊಂದ ಕಾಯಿನ. ಆದರೆ ಅವನು ದೇವರಿಗೆ ಹೇಳಿದ ಮಾತು, ಎಲ್ಲರೂ ನೋಡಿದವರೆಲ್ಲ ನನ್ನನ್ನು ದ್ವೇಷಿಸ್ತಾರೆ. ಯಾಕಂದರೆ ಆ ಮನೋಭಾವನೆ ಅವನಲ್ಲಿ ಇರುವುದರಿಂದ. ನೀನು ಪ್ರೀತಿಯನ್ನು ಅಭ್ಯಾಸ ಮಾಡು, ದ್ವೇಷವನ್ನು ತೆಗೆದು ಬಿಡು. ದೈವಿಕ ಪ್ರೀತಿ ನಿನ್ನಲ್ಲಿ ತುಂಬಿಕೊಂಡಾಗ ನೀನು ಕ್ರಿಸ್ತನ ಬೆಳಕಾಗಿ ನೀನು ಕಾಣಿಸಿಕೊಳ್ಳುತ್ತೀ. ಹಾಗಾದರೆ ನಮ್ಮ ಹೃದಯ ದ್ವೇಷಗಳಿಂದ ಭಾರ ಆಗೋದು ಬೇಡ. ನಮ್ಮ ಹೃದಯ ಪ್ರೀತಿಯಿಂದ ತುಂಬಲ್ಪಡಲಿ. ನಮ್ಮ ದೃಷ್ಟಿಕೋನ ನೋಡಿದವರನ್ನೆಲ್ಲ ಪ್ರೀತಿಸುವ ಮನಸ್ಸು ನಮಗೆ ಬರ್ತದೆ. ಅವನು ನನ್ನನ್ನು ದ್ವೇಷಿಸಲಿ, ಇವನು ನನ್ನ ಬಗ್ಗೆ ಚಾಡಿ ಹೇಳಲಿ, ನಮ್ಮ ಪ್ರಮೋಷನನ್ನು ಅವನು ಕಟ್ ಮಾಡಲಿ, ನೀನು ಪ್ರೀತಿಸು. ಯಾಕಂದರೆ ಅದು ಕ್ರಿಸ್ತನ ಸ್ವಭಾವ. ಬೈಬಲ್ ಏನು ಹೇಳುತ್ತೆ? ದೇವರು ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಧಾರಾಕಾರವಾಗಿ ಮಳೆ ಸುರಿಸ್ತಾನೆ, ಬೆಳಕನ್ನು ಕೊಡ್ತಾನೆ, ಗಾಳಿಯನ್ನು ಸುರಿಸ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾದರೆ ಯೇಸುವಿನ ಹಿಂಬಾಲಕರು ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಗುಣ ಸ್ವಭಾವವನ್ನು ನಾವು ಧರಿಸಿಕೊಳ್ಳುವಂತೆ ಕೆಡುಕಿನ ವಸ್ತ್ರವನ್ನು ಹೃದಯದಿಂದ ಹೊರಕ್ಕೆ ತೆಗೆದು ಬಿಸಾಕುವಂತೆ ನಮಗೆ ಶಕ್ತಿ ಕೊಡು. ನಿನ್ನನ್ನು ವೀಕ್ಷಿಸುವ ದೃಷ್ಟಿ ಕೊಡು. ಆತ್ಮಿಕ ಕಣ್ಣುಗಳನ್ನು ತೆರೆ. ಸತ್ಯದ ಬೆಳಕಿಗೆ ಓಡೋಡಿ ಬರುವಂತೆ ಕ್ರಿಸ್ತನ ಗುಣಗಳನ್ನು ನಾವು ಧರಿಸಿಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು. ನಮ್ಮೆಲ್ಲ ಮಕ್ಕಳ ಮೇಲೆ ಆಶೀರ್ವದಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ, ಆಮೇನ್. ಕೇಳಿದೆವಲ್ಲ, ಯೋಸೇಫನು ದೇವರನ್ನು ಮುಂದಿಟ್ಟದ್ದರಿಂದ ಅವನ ಜೀವನ ಯಶಸ್ವಿಯಾಗಿ ಕಂಡುಬಂತು. ಹಾಗೆ ನಾವು ದೇವರನ್ನು ಮುಂದಿಡೋಣ. ನಿಮ್ಮಲ್ಲಿ ಪ್ರಶ್ನೆಗಳು ಅಥವಾ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 7204 874779.